ಲೈಫಲ್ಲಿ ಯಾವ ಮೂಮೆಂಟಿಗೆ ನಾವು ಯಾವ ಥರ ಇರ್ತೀವಿ, ನಾವು ಯಾವ ಥರ ರೆಸ್ಪಾನ್ಸ್ ಮಾಡ್ತೀವಿ ಅದೇ ತುಂಬ ಇಂಪಾರ್ಟೆಂಟು. ಯಾವಾಗೋ ಯಾವುದೋ ಮಾತಿಗೆ ಬೇಜಾರಾಗಿದೆ ಅಂಥೇಳಿ ಅದೇ ಮಾತನ್ನ ಇಟ್ಕೊಂಡು ನಮ್ಮ ಡೇನ ನಮ್ಮ ಮೂಡನ್ನ ಹಾಳು ಮಾಡ್ಕೊಳೋದ್ಕಿಂತನೂ ನಾವು ಅದಕ್ಕೆ ಲೆಟ್ ಇಟ್ ಬಿ, ನೋಡೋಣ ಅಂತ ಬಿಟ್ಬಿಟ್ಟು ನಮ್ಮ ಮೂಡನ್ನ ನಾವು ಕ್ಲಿಯರ್ ಮಾಡಿಕೊಂಡ್ರೆ ಅದು ನಮಗೆ ಒಳ್ಳೆಯದು ಅಂತ ನಾನು ಅಂದ್ಕೊತೀನಿ. ನೀವೇನು ಅಂದ್ಕೊತೀರಾ ಹೇಳಿ? ಬೆಳಗ್ಗೆ ಎದ್ದೆ ಆ್ಯಸ್ ಯೂಶ್ವಲ್ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದೆ. ನಮ್ಮ ಹರ್ಷನು ಅವನೇ ಊಟ ಮಾಡ್ಕೊತಾನೆ. ಈ ಥರ ಪಲಾವ್ ಏನಾದರೂ ಮಾಡಿದರೆ ಸ್ಕೂಲಿಗೆ ಹೋಗಿ ರಿಟರ್ನ್ ಬಂದಮೇಲೆ ನಮ್ಮ ಹರ್ಷಗೆ ಡ್ರೆಸ್ ತೊಗೋಬೇಕಿತ್ತು. ಅವ್ರ ಸ್ಕೂಲಲ್ಲಿ ಡ್ಯಾನ್ಸ್ ಇದೆ, ಹಂಗಾಗಿ ಆ ಬಟ್ಟೆಗೆ ಅಂಥೇಳಿ ಒಂದು 4-5 ಶಾಪ್ ಹುಡ್ಕಾಡಿದ್ವಿ. ಫೈನಲಿ ಒಂದು ಹತ್ರ ತುಂಬ ಚೆನ್ನಾಗಿರೋ ಬಟ್ಟೆ ಸಿಕ್ತು ನಮಗೆ. ಸೇಮ್ ಕಲರು, ಸೇಮ್ ಡಿಸೈನು. ಮಕ್ಕಳಂದಮೇಲೆ ನಾವು ದೊಡ್ಡೋರು ಎಷ್ಟು ಎಕ್ಸೈಟ್ಮೆಂಟ್ ಆಗ್ತೀವಲ್ವ, ಚಿಕ್ಕ ಮಕ್ಕಳು ಏನು ಡ್ಯಾನ್ಸ್ ಮಾಡ್ತೇವೆ ಅನ್ನೋಕ್ಕಿಂತ ಅವ್ರಿಗೆ ಎಂಕರೇಜ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾರೇ ಆಗಿರಲಿ ಈ ಏಜಿಗೆ ಅವ್ರಿಗೆ ಎಂಕರೇಜ್ಮೆಂಟು ತುಂಬ ಇಂಪಾರ್ಟೆಂಟ್. ಮಕ್ಕಳಿಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆ, ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗೋದೇ ಇದೇ ಏಜು. ಇನಿಷಿಯಲ್ ಏಜ್ ಅಂತಾರಲ್ವ, ಈ ಏಜಲ್ಲಿ ಅವರಿಗೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಿ. ಅವ್ರು ಎದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ನೀವು ಫಾರ್ವರ್ಡ್ ಮಾಡಿದರೆ ಅವ್ರ ಫ್ಯೂಚರು ತುಂಬ ಚೆನ್ನಾಗಿರುತ್ತೆ. ಬಟ್ಟೆ ತಗೊಂಡು ಮತ್ತು ನಾವು ಹರ್ಷಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಅವನಿಗೆ ಮಾತ್ರ ಇಡ್ಲಿ ತಿನ್ನಿಸ್ಕೊಂಡು ನಾನು ಹೋಗಿರೋದು ನನ್ನ ಫೇವ್ರೆಟ್ ಪ್ಲೇಸ್ ಗೋಲ್ಗಪ್ಪ ತಿನ್ನೋಕ್ಕೆ. ಇಲ್ಲಿ ಮಾತ್ರ ಈ ಬ್ರದರು ತುಂಬ ಸಖತ್ತಾಗಿ ಗೋಲ್ಗಪ್ಪ ಮಾಡ್ತಾರೆ. ನಾನು ತುಂಬ ದೂರಿಂದ ಬಂದು ತಿಂತೀನಿ. ಅವ್ರ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಹಂಗಾಗಿ ಗೋಲ್ಗಪ್ಪ ತಿಂದ್ಕೊಂಡು ಮನೆಗೆ ಬರಬೇಕಾದ್ರೆ ತುಂಬ ಐಟಮ್ಸ್ನ ತೊಗೊಂಡು ಬಂದ್ವಿ ಹರ್ಷಗೆ ಆಟ ಆಡೋಕ್ಕೆ ಅಂಥೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಆಫ್ ಯು.